ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಿಗ್ ಗುಡ್ ನ್ಯೂಸ್ ಫಾರ್ ಆಲ್ ಬಂದಿದೆ. ಏನು ಅಂತ ತಿಳಿಸ್ಕೊಡ್ತೀವಿ. ದಯವಿಟ್ಟು ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಮೈನ್ ಥಿಂಗ್ ವಿದ್ಯಾರ್ಥಿಗಳಿಗೆ ಪೋರ್ಟಲ್ ಬಗ್ಗೆ ಹೋಗ್ತೀನಿ. ಇಲ್ಲಿ ಲಾಸ್ಟ್ ಡೇಟಸ್ನ ಎಕ್ಸ್ಟೆಂಡ್ ಕೂಡ ಮಾಡಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ಡಿಪಾರ್ಟ್ಮೆಂಟ್ ವಿದ್ಯಾರ್ಥಿಗಳು, ನೀವು ಎಲ್ಲ ಕ್ಯಾಟಗರಿ ವಿದ್ಯಾರ್ಥಿಗಳು ಗಮನಿಸಬೇಕು. ಇದು ಪ್ರಾಬಬಲಿ ಫೈನಲ್ ಚಾನ್ಸ್ ಅನಿಸುತ್ತೆ ವಿದ್ಯಾರ್ಥಿಗಳಿಗೆ. ಮೈನ್ ಥಿಂಗ್ OBC ವಿದ್ಯಾರ್ಥಿಗಳಿಗೆ ಕೇವಲ 10 days ಎಕ್ಸ್ಟೆನ್ಷನ್ ಕೂಡ ಮಾಡಿದ್ದಾರೆ. ಇದು 8 days ಕೂಡ ಲೆಫ್ಟ್ ಇದೆ. 25th ಇದೇ ತಿಂಗಳು 25ನೇ ತಾರೀಕು ಲಾಸ್ಟ್ ಡೇಟ್ ಕೂಡ ಆಗಿದೆ. ಇವರು ನೀವು ಗಮನಿಸೋದಾದ್ರೆ, ನೀವು ಈ ಹಿಂದೆ ಬರೀ 15 days ಕೂಡ ಮಾಡಿದ್ರು, ಈಗ ನಂತರ 10 days ಕೂಡ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇದು ಪ್ರಾಬಬಲಿ ಲಾಸ್ಟ್ ಚಾನ್ಸ್ ಅನ್ಸುತ್ತೆ. ವಿದ್ಯಾರ್ಥಿಗಳು ಯಾರೆಲ್ಲ ಇದ್ದೀರಾ, OBC ವಿದ್ಯಾರ್ಥಿಗಳು, ನೀವು ಅಪ್ಲಿಕೇಶನ್ಸ್ ಯಾರು ಇದ್ದೀರಾ ಆದಷ್ಟು ಬೇಗ ಅಪ್ಲಿಕೇಶನ್ಸ್ ಹಾಕಿ. ಅಂಡ್ ನಿಮಗೆ ಯಾರಿಗೆ ಇನ್ನೂ ಕೂಡ KE ಡೇಟ್ ಆಫ್ ಫೆಚಸ್ ಆಗ್ತಾ ಇಲ್ಲ, ಅವರು ಒಂದು ಬಾರಿ ನಿಮ್ಮ ಕಾಲೇಜನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಲೈಕ್ ಈ ರೀತಿ ಲಾಸ್ಟ್ ಡೇಟ್ನ ರಿಪೀಟ್ ಕೂಡ ಮಾಡಿದ್ದಾರೆ ಅಂತ ಹೇಳಿ ನಮ್ಮ ಕಾಲೇಜ್ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಲೈಕ್ ಯಾಕೆ ಅಂತ ಈ ರೀತಿ ಸಮಸ್ಯೆ ಕೂಡ ಆಗ್ತಾ ಇದೆ. ನಿಮ್ಮ ಡಾಟಾ ಫೆಚ್ ಆಗ್ತಲ್ಲ ಅಂದ್ರೆ ಇಲ್ಲಿ ನೋಡಿದ್ರೆ ಲಾಸ್ಟ್ ಡೇಟ್ನ ಇನ್ನು ಕೇವಲ 25, ಇದೇ ತಿಂಗಳು 25ರವರೆಗೂ ಎಕ್ಸ್ಟೆನ್ಷನ್ ಕೂಡ ಮಾಡಿದ್ದಾರೆ. ಇನ್ನು ಕೇವಲ 8 ದಿನಗಳ ಕಾಲಾವಕಾಶ OBC ವಿದ್ಯಾರ್ಥಿಗಳಿಗಿದೆ. ಸಮಾಜ ಕಲ್ಯಾಣ ಇಲಾಖೆಗೆ ಆಲ್ರೆಡಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ನಿಮಗೆ ಜನವರಿ 15ರವರೆಗೂ ನಿಮಗೆ ಕಾಲಾವಕಾಶ ಇರುತ್ತೆ ಅಂತ ಹೇಳಿ ಆಲ್ರೆಡಿ ಘೋಷಣೆ ಕೂಡ ಮಾಡಿದ್ದಾರೆ. ಅಂಥವ್ರು ತಲೆ ಕೆಡಿಸ್ಕೊಳ್ಳಾಗುತ್ತೆ ಇಲ್ಲ. ಯಾರೆಲ್ಲ ಸಮಾಜ ಕಲ್ಯಾಣ ಇಲಾಖೆ ಅಂಡರ್ ಬರ್ತಿಲ್ಲ ಅವರಿಗೆ ಜನವರಿ 15 ನಿಮಗೆ ಕಾಲಾವಕಾಶ ಕೂಡ ಇದೆ. ಜನವರಿ 15ವರೆಗೂ ನಿಮಗೆ ಟೈಮ್ ಇದೆ. ನೀವು ಬೇಕಾದರೆ ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ಮೈನಾರಿಟಿ ವಿದ್ಯಾರ್ಥಿಗಳು ಯಾರಿದ್ದಾರೆ, ಮೈನಾರಿಟಿ ಅವರಿಗೆ ಇದೇ ತಿಂಗಳು ಎಂಡು ಅಂದರೆ ನವೆಂಬರ್ 30 ಕೊನೆ ದಿನಾಂಕ ಆಗಿರುತ್ತೆ. ಅದರೊಳಗಡೆ ನೀವು ಅಪ್ಲಿಕೇಶನ್ ಹಾಕಬೇಕು. ತಾಂತ್ರಿಕ ಇಲಾಖೆ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಯಾರು ಬರ್ತಾರೆ ಅವರು ಕೂಡ ಇದೇ ಮಂತು 30ರವರೆಗೂ ಟೈಮ್ ಇದೆ. 30th ಒಳಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಕರ್ನಾಟಕ ಸ್ಟೇಟ್ ಬ್ರಾಹ್ಮಿನ್ ಡೆವಲಪ್ಮೆಂಟ್ ಬೋರ್ಡ್ ಬಂದ್ಬಿಟ್ಟು ಇನ್ನು ಕೂಡ ಇದೇ ತಿಂಗಳು 13th ನಿಮಗೆ ಟೈಮ್ ಇದೆ. ನೀವು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಡಿಸೇಬಿಲಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಡಿಸೆಂಬರ್ 30ವರೆಗೂ ಟೈಮ್ ಇದೆ. ಇನ್ನು 44 days ನೀವು ಕೂಡ ಅಪ್ಲಿಕೇಶನ್ನ ಹಾಕ್ಬೋದು. ಅಂಡ್ ನಿಮಗೆ ಕರ್ನಾಟಕ ಬಿಲ್ಡಿಂಗ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್, ನಿಮಗೆ ಕಾರ್ಮಿಕ ಇಲಾಖೆ ವಿದ್ಯಾರ್ಥಿಗಳಿಗೆ ಪಕ್ಕ ಬರುತ್ತೆ ಸ್ಕಾಲರ್ಶಿಪ್. ಕಾರ್ಮಿಕ ಇಲಾಖೆ, ಕಟ್ಟಡ ಕಾರ್ಮಿಕರ ಇಲಾಖೆ, ಅದು ಬಂದ್ಬಿಟ್ಟು 31/12/2025 ಅಂದರೆ ಡಿಸೆಂಬರ್ 30ವರೆಗೂ ಕಾಲಾವಕಾಶ ಕೂಡ ಇದೆ. ಇದು ಕೂಡ 10,000ವರೆಗೂ ವಿದ್ಯಾರ್ಥಿಗಳಿಗೆ ಹಾಕ್ತಾರೆ. ದಯವಿಟ್ಟು ಅಪ್ಲಿಕೇಶನ್ ಹಾಕಿ. ಕರ್ನಾಟಕ ಬಿಲ್ಡಿಂಗ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಂದರೆ ಲೇಬರ್ ಡಿಪಾರ್ಟ್ಮೆಂಟ್ ವಿದ್ಯಾರ್ಥಿ ವೇತನ ಅಂತ ಕರೀತಾರೆ. ಅದು ಬಂದ್ಬಿಟ್ಟು 44 days ಲೆಫ್ಟ್ ಇದೆ. ಮತ್ತೆ ಆರ್ಯ ವ್ಯವಸಾಯ ಕಮ್ಯುನಿಟಿ ಬೋರ್ಡ್ ಕೂಡ ಇನ್ನ ಕೇವಲ 13 days ಕೂಡ ಲೆಫ್ಟ್ ಇದೆ. ಅಂದರೆ ಇದೇ ತಿಂಗಳು 30th ಕೊನೆ ದಿನಾಂಕ. ನೋಡ್ಕೊಳ್ಳಿ ಎಲ್ಲ ಕೆಟಗರಿ ವಿದ್ಯಾರ್ಥಿಗಳು. ಯಾರಿಗೆ ಇನ್ನೂ ಕೂಡ ಡಾಟಾ ಫಿಕ್ಸ್ ಆಗ್ತಿಲ್ಲ ಒಂದ್ಸಲ ಕಾಲೇಜ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಆದಷ್ಟು ಬೇಗ ಅಪ್ಲಿಕೇಶನ್ನ ಹಾಕಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.